ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿದ ಪವಿತ್ರ ದಿನ ಗೀತಾ ಜಯಂತಿ. ಥರ್ಡ್ ಐ ಕರ್ನಾಟಕ 09 ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನನ್ನು ಬಳಸಿ. ಗೀತಾ ಜಯಂತಿಯ ಶ್ರೀಮದ್ ಭಗವದ್ಗೀತೆಯ ಆಗಮನದ ಮಂಗಳಕರ ದಿನ. ಶ್ರೀಕೃಷ್ಣನು 5000 ವರ್ಷಗಳ ಹಿಂದೆ ಅರ್ಜುನನಿಗೆ ವೈದಿಕ ಜ್ಞಾನದ ಸಾರವನ್ನು ತಿಳಿಸಿದ ಮತ್ತು ಜೀವನದ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದ ದಿನ ಇದು. ಗೀತಾ ಮಹತ್ವದಲ್ಲಿ ಹೇಳಿರುವಂತೆ ಭಗವದ್ಗೀತೆಯ ಸೂಚನೆಗಳನ್ನು ಸರಿಯಾಗಿ ಅನುಸರಿಸಿದರೆ ಒಬ್ಬನು ಈ ಜೀವನದಲ್ಲಿ ಎಲ್ಲ ದುಃಖ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು ಮತ್ತು ಒಬ್ಬ ಮುಂದಿನ ಜೀವನವು ಆಧ್ಯಾತ್ಮಿಕವಾಗಿರುತ್ತದೆ. ಭಗವದ್ಗೀತೆ ಎಂದರೆ ಪರಮಾತ್ಮನ ಹಾಡು ಎಂದರ್ಥ. ಅದರ ಸಂದೇಶವು ಜೀವನದ ಎಲ್ಲ ಅನುಮಾನಗಳನ್ನು ಕೊನೆಗೊಳಿಸುವ ಕೀಲಿಯನ್ನು ಹೊಂದಿದೆ ಮತ್ತು ಸಂತೋಷ, ತೃಪ್ತಿ, ಪೂರೈಸುವಿಕೆ ಮತ್ತು ಸ್ವಯಂ ಅನ್ವೇಷಣೆಯ ಜೀವನದ ರಹಸ್ಯವನ್ನು ಹೊಂದಿದೆ. ಭಗವದ್ಗೀತೆಯಲ್ಲಿ ಭಕ್ತಿ, ಕರ್ಮ, ಜ್ಞಾನ, ಯೋಗ ಸಿದ್ಧಾಂತ ಅಖಾಡವಾಗಿದೆ. ಜಗತ್ತಿನಲ್ಲಿ ಇನ್ಯಾವುದೇ ಗ್ರಂಥ ನೀಡದ ಜೀವನದ ಮೌಲ್ಯವನ್ನು ತೋರಿಸಿದ ಗ್ರಂಥ ಇದಾಗಿದ್ದು, ಇದರ ಅಧ್ಯಯನ ಮಾಡುವುದರಿಂದ ಜ್ಞಾನವು ಹೆಚ್ಚಾಗುತ್ತದೆ. ಭಗವದ್ಗೀತೆಯ ಸಮತೋಲಿತ ವ್ಯಕ್ತಿತ್ವಗಳಾಗಿ ಬೆಳೆಯಲು ಎಲ್ಲ ಮಾನವರಿಗೂ ಬಹಳಷ್ಟು ನೀಡುತ್ತದೆ. ಜೀವನದ ನಿರ್ವಹಣೆಯ ಕಲೆಯನ್ನು ನೀಡುತ್ತದೆ. ಗೀತೆಯ ಎಲ್ಲ ಉಪನಿಷತ್ತುಗಳ ವೇದಗಳ ಸಾರವಾಗಿದೆ ಮತ್ತು ಹಿಂದೂ ತತ್ವಶಾಸ್ತ್ರಕ್ಕೆ ಸಂಕ್ಷಿಪ್ತ ಮಾರ್ಗದರ್ಶಿಯಾಗಿದೆ. ಗೀತೆಯ 5 ಮೂಲಭೂತ ಪರಿಕಲ್ಪನೆಗಳನ್ನು ವಿವರಿಸುತ್ತದೆ. ಬ್ರಹ್ಮನು ಸರ್ವೋಚ್ಚ ನಿಯಂತ್ರಕ. ಜೀವಿ, ಆತ್ಮ, ಪ್ರಕೃತಿ, ವಸ್ತು, ಧರ್ಮ, ಕರ್ತವ್ಯ ಮತ್ತು ಕಾಲ, ಸಮಯ. ಗೀತಾ ಅಧ್ಯಯನದಿಂದ ನಾವು ಅಂತಿಮ ಸತ್ಯ, ಸೃಷ್ಟಿ, ಜನನ ಮತ್ತು ಮರಣ ಕ್ರಿಯೆಗಳ ಫಲಿತಾಂಶಗಳನ್ನು, ಶಾಶ್ವತ ಆತ್ಮ, ಉದ್ದೇಶ ಮತ್ತು ಮಾನವ ಜೀವನದ ಗುರಿಯ ಬಗ್ಗೆ ಕಲಿಯಬಹುದು. ಇದು ನಮಗೆ ಎಲ್ಲ ದಿಕ್ಕುಗಳಲ್ಲಿ ಮಾರ್ಗದರ್ಶನ ನೀಡುತ್ತದೆ ಮತ್ತು ಉದಾತ್ತ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಬಲವಾದ ಮತ್ತು ಶುದ್ಧ ವ್ಯಕ್ತಿತ್ವವನ್ನು ನಿರ್ಮಿಸುವ ಮೂಲಕ ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡುತ್ತದೆ. ಗೀತೆಯ 700 ಶ್ಲೋಕಗಳು ಮತ್ತು 18 ಅಧ್ಯಾಯಗಳನ್ನು ಹೊಂದಿದೆ. ಪ್ರತಿಯೊಂದು ಅಧ್ಯಾಯವು ಯೋಗದ ಪ್ರಕಾರವನ್ನು ನೀಡುವಂತೆ ಸೂಚಿಸುತ್ತದೆ. ಯೋಗದ 3 ವಿಧಗಳು: ಕರ್ಮಯೋಗ, ನಿಸ್ವಾರ್ಥ ಕ್ರಿಯೆಯ ಮಾರ್ಗ, ಭಕ್ತಿಯೋಗ, ದೇವರನ್ನು ಪ್ರೀತಿಸುವ ಮಾರ್ಗ ಮತ್ತು ಜ್ಞಾನಯೋಗ, ಬುದ್ಧಿವಂತಿಕೆಯ ಮಾರ್ಗ. ಸ್ಮಾಲ್ ಮೋಟಿವೇಶನ್ ವರ್ಡ್. ಇಲ್ಲಿ ಯಾರು ಸರಿಯಾದ ಶಿಖರವನ್ನು ಏರಬೇಕು ಎಂದರೆ ಇಲ್ಲಿ ಯಾರು ಸರಿಯಾದ ಮಾರ್ಗವನ್ನು ತೋರಿಸುವುದಿಲ್ಲ. ಜ್ಞಾನ ಮಾರ್ಗದಿಂದ ನಾವೇ ಕಂಡುಕೊಳ್ಳಬೇಕು ಅಷ್ಟೇ. ಕೃಷ್ಣ ಒಂದೇ ಜಗದ್ಗುರು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.